ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಬಂದು ನಾವು ಡಿಫ್ರೆಂಟ್ ಸ್ಪಾಟ್ಸ್, ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಮತ್ತು ಪೆಕ್ಯುಲಿಯರ್ ವರ್ಬ್ಸ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. ಇವತ್ತಿನ ಒಂದು ವಿಡಿಯೋ ಬಂದು ಅಡ್ವರ್ಬ್ಸ್ ಅಂದರೆ ಕನ್ನಡದಲ್ಲಿ ನಾವು ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಅಡ್ವರ್ಬ್ಸ್ ಇದನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳೋ ಮುಂದೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಆದರೂ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವ ರೀತಿ ಅಡ್ವರ್ಬ್ದೊಳಗೆ ಟೈಪ್ಸ್ ಬರ್ತವೆ ಅವನ್ನೆಲ್ಲ ನಾವು ಇಲ್ಲಿ ಸ್ಟಡಿ ಮಾಡೋಣ. ಇದು ಅಡ್ವರ್ಬ್ಸ್ ಅಂದರೆ ಕ್ರಿಯಾ ವಿಶೇಷಣಗಳು. ಯಾವುದಾದ್ರೂ ಒಂದು ಕ್ರಿಯೆಯು ನಡೆಯುವ ರೀತಿ, ಯಾವುದಾದ್ರೂ ಒಂದು ಕ್ರಿಯೆಯು ನಡೆಯುವ ರೀತಿ, ನಡೆಯುವ ಕಾಲ, ನಡೆಯುವ ಸ್ಥಳ ಇತ್ಯಾದಿಗಳನ್ನು ತೋರಿಸಲು ಬಳಸುವಂಥ ವಿಶೇಷಣಗಳನ್ನು ನಾವು ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ಕೆಲಸ, ಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಸ್ಥಳದಲ್ಲಿ ನಡೀತಾ ಇದೆ, ಯಾವ ಸಮಯದಲ್ಲಿ, ಯಾವ ಸಮಯದಲ್ಲಿ ನಡೀತಾ ಇದೆ ಅನ್ನೋದನ್ನು ತೋರಿಸಲು ಬಳಸುವಂಥ ವಿಶೇಷಣಗಳನ್ನು ನಾವು ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಇವುಗಳನ್ನು ವಾಕ್ಯದ ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿ, ಇಲ್ಲವೇ ಕರ್ತೃಪದ ಮತ್ತು ಕ್ರಿಯಾಪದಗಳ ನಡುವೆ ಅಥವಾ ಸಹಾಯಕ ಕ್ರಿಯಾಪದ ಮತ್ತು ಮುಖ್ಯ ಕ್ರಿಯಾಪದಗಳ ನಡುವೆ ಬಳಸುತ್ತೇವೆ. ಇವುಗಳನ್ನು ಕ್ರಿಯಾ ವಿಶೇಷಣಗಳು ಅಡ್ವರ್ಬ್ಸ್ ಅಂದರೆ ಯಾವುದಾದ್ರೂ ಒಂದು ಕ್ರಿಯೆಯು ನಡೆಯುವಂಥ ರೀತಿ, ನಡೆಯುವಂಥ ಸಮಯ, ನಡೆಯುವಂಥ ಸ್ಥಳ ಇತ್ಯಾದಿಗಳನ್ನು ತೋರಿಸಲು ಬಳಸುವಂಥ ನಾವು ವಿಶೇಷಣಗಳಿಗೆ ನಾವು ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಇವುಗಳನ್ನು ವಾಕ್ಯದ ಆರಂಭದಲ್ಲಿ ಅಥವಾ ವಾಕ್ಯದ ಅಂತ್ಯದಲ್ಲಿ, ಇಲ್ಲವೇ ಕರ್ತೃಪದ ಮತ್ತು ಕ್ರಿಯಾಪದಗಳ ನಡುವೆ ಅಥವಾ ಸಹಾಯಕ ಕ್ರಿಯಾಪದ ಮತ್ತು ಮುಖ್ಯ ಕ್ರಿಯಾಪದಗಳ ನಡುವೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್ ಮೊದಲನೇ ಒಂದು ಕೈಂಡ್ಸ್ ಆಫ್ ವರ್ಬ್ಸ್. ಅಡ್ವರ್ಬ್ಸ್ನಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ರೀತಿ. ಅಡ್ವರ್ಬ್ ಆಫ್ ಮ್ಯಾನರ್, ಹೌ ಆ್ಯನ್ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್. ದಿಸ್ ಡಿಸ್ಕ್ರೈಬ್ಸ್ ದಿ ಮ್ಯಾನರ್ ಆಫ್ ದಿ ಆ್ಯಕ್ಷನ್ ಡನ್. ಯಾವ ರೀತಿಯಾಗಿ ಕೆಲಸ ನಡೆದಿದೆ ಅಥವಾ ನಡೀತಾ ಇದೆ ಅನ್ನೋದನ್ನು ತೋರಿಸುವಂಥ ವಿಶೇಷಣ ಇದು ಅಡ್ವರ್ಬ್ ಆಫ್ ಮ್ಯಾನರ್. ರೀತಿಯನ್ನು ತೋರಿಸುವಂಥ, ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ ಅನ್ನೋದನ್ನು ತೋರಿಸುವಂಥ ಅಡ್ವರ್ಬಿಗೆ ನಾವು ಏನಂತೀವಿ? ಅಡ್ವರ್ಬ್ ಆಫ್ ಮ್ಯಾನರ್. ಯಾವುದಾದ್ರೂ ಒಂದು ಕ್ರಿಯೆಯು ನಡೆಯುತ್ತಿರುವ ರೀತಿಯನ್ನು ತಿಳಿಸಲು ಬಳಸುತ್ತೇವೆ. ಇವುಗಳನ್ನು ರೀತಿವಾಚಕ ಕ್ರಿಯಾಪದಗಳು ಅಂತ ಕರಿತೇವೆ. ಇವುಗಳಿಗೆ ಏನಂತೀವಿ ನಾವು? ರೀತಿವಾಚಕ ಕ್ರಿಯಾಪದಗಳು. ಈಗ ಫಾರ್ ಎಕ್ಸಾಂಪಲ್, ರವಿ ಟೈಪ್ಸ್ ಸ್ಲೋಲಿ ಅಂದರೆ ಭಾಳ ಸಾವಕಾಶವಾಗಿ ಟೈಪ್ ಮಾಡ್ತಾ ಇದ್ದಾನೆ ಅಂತೇಳಿ. ಅದು ರೀತಿ, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ತೋರಿಸ್ತದೆ. ರವಿ ಟೈಪ್ಸ್ ಸ್ಲೋಲಿ, ರವಿ ಟೈಪ್ಸ್ ರ್ಯಾಪಿಡ್ಲಿ, ರವಿ ಟೈಪ್ಸ್ ಕ್ವಿಕ್ಲಿ, ರವಿ ಟೈಪ್ಸ್ ಫಾಸ್ಟ್, ರವಿ ಟೈಪ್ಸ್ ಕ್ಲಿಯರ್ಲಿ, ರವಿ ಟೈಪ್ಸ್ ನೀಟ್ಲಿ. ಅವ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ, ರವಿ ಯಾವ ರೀತಿಯಾಗಿ ಟೈಪ್ ಮಾಡ್ತಾ ಇದ್ದಾನೆ ಅನ್ನೋದು ತೋರಿಸುವಂಥ ಶಬ್ದಗಳು ಇವು ಕ್ರಿಯಾ ವಿಶೇಷಣಗಳು. ರವಿ ಟೈಪ್ಸ್ ಸ್ಲೋಲಿ, ರವಿ ಟೈಪ್ಸ್ ರ್ಯಾಪಿಡ್ಲಿ, ರವಿ ಟೈಪ್ಸ್ ಕ್ವಿಕ್ಲಿ, ರವಿ ಟೈಪ್ಸ್ ಫಾಸ್ಟ್, ರವಿ ಟೈಪ್ಸ್ ಕ್ಲಿಯರ್ಲಿ, ರವಿ ಟೈಪ್ಸ್ ನೀಟ್ಲಿ. ಅದೇ ರೀತಿ ಸಂತೋಷ್ ರೈಟ್ಸ್ ಲೇಜಿಲಿ, ಸಂತೋಷ್ ರೈಟ್ಸ್ ನೀಟ್ಲಿ, ಸಂತೋಷ್ ರೈಟ್ಸ್ ಅಟ್ರಾಕ್ಟಿವ್ಲಿ, ಸಂತೋಷ್ ರೈಟ್ಸ್ ಫಾಸ್ಟ್, ಸಂತೋಷ್ ರೈಟ್ಸ್ ಕ್ವಿಕ್ಲಿ, ಸಂತೋಷ್ ರೈಟ್ಸ್ ರೇರ್ಲಿ. ಈ ರೀತಿಯಾಗಿ ಬಳಸುವಂಥ ವಿಶೇಷಣಗಳು, ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ತೋರಿಸಲು ಬಳಸುವಂಥ ವಿಶೇಷಣಗಳಿಗೆ ನಾವು ಕ್ರಿಯಾ ವಿಶೇಷಣಗಳು. ಅದರೊಳಗೆ ಅಡ್ವರ್ಬ್ ಆಫ್ ಮ್ಯಾನರ್ ರೀತಿವಾಚಕ ಅಂತ ಕರಿತೇವೆ ನಾವು. ಇದ್ರ ಕನ್ನಡಕ್ಕೆ ರೀತಿವಾಚಕ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.